ಕ್ರಿಕೆಟ್ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಇಷ್ಟಪಡ್ತಕ್ಕಂತಹ ಗೇಮ್. ಇದು ಭಾರತದಲ್ಲಿ ಒಂಥರ ಹಬ್ಬದ ತರ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಬಟ್ ಇದ್ರ ಹಿಂದೆ ಇರತಕ್ಕಂತಹ ಪ್ರೋಸೆಸ್ ಅನ್ನ ನಾವು ಗಮನಿಸ್ತೀವಿ ಅಂತಂದ್ರೆ ಎಷ್ಟೋ ಕೋಆರ್ಡಿನೇಷನ್ಸ್ಗಳು, ಎಷ್ಟೋ ಫಾಲೋಅಪ್ಸ್ಗಳು, ಹಾಗೆ ಎಷ್ಟೋ ತಯಾರಿಗಳನ್ನು ಅವರು ಮಾಡಿರ್ತಾರೆ ನೆಕ್ಸ್ಟ್ ಲೆವೆಲ್ಗೆ ಅವರು ಗ್ರೋತ್ ಆಗಬೇಕಾದ್ರೆ. ಈ ಎಲ್ಲ ಬ್ಯಾಕ್ ಎಂಡ್ ಪ್ರೋಸೆಸ್ ಇಂದ ನಿಮ್ಮಂತಹ ಇಂಡಿವಿಜುವಲ್ ವ್ಯಕ್ತಿಗಳು ಕಲಿಬಹುದಂತಹ ಫೈನಾನ್ಸ್ ನಾಲೆಜ್ ಬಗ್ಗೆ ಇವತ್ತಿನ ವಿಡಿಯೋ ಮೂಲಕ ಮಾತಾಡಕ್ ಹೋಗ್ತಾ ಇದ್ದೀನಿ. ರಫ್ಲಿ 10 ಪಾಯಿಂಟ್ಸ್ ಗಳನ್ನ ಡಿಸ್ಕಷನ್ ಮಾಡಕ್ ಹೋಗ್ತಾ ಇದ್ದೀನಿ. ಯಾವ ಪಾಯಿಂಟ್ಸ್ ಗಳನ್ನ ಅರ್ಥ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡ್ತಾ ನಮ್ಮ ಪರ್ಸನಲ್ ಫೈನಾನ್ಷಿಯಲ್ ಬಿಸ್ನೆಸ್ ವಿಚಾರಗಳಲ್ಲಿ ಬೆಳೆಯಕ್ಕಾಗುತ್ತೆ ಅನ್ನೋ ಒಂದು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋಣ ಈ ವಿಡಿಯೋದಲ್ಲಿ. ತಾಳ್ಮೆ ಹಾಗೆ ಶಾಂತತೆಗೆ ಹೆಸರು ಮಾಡಿರತಕ್ಕಂತಹ ವ್ಯಕ್ತಿ MS ಧೋನಿ ಅಂತ ಹೇಳ್ಬೋದು. ಬೇಸಿಕಲಿ ಯಾವುದೇ ಒಂದು ಸಿಚುವೇಶನ್ ಕಾಮ್ ಅಂಡ್ ಕಂಪೋಸ್ ಆಗಿ ಇರತಕ್ಕಂಥದ್ದು ಅವರು ಬಿಗ್ಗೆಸ್ಟ್ ಸ್ಟ್ರೆಂತ್ಸ್ ಅಂತ ಹೇಳ್ಬೋದು. ಇನ್ಫ್ಯಾಕ್ಟ್ ಇದೇ ಒನ್ ಆಫ್ ದ ಬಿಗ್ಗೆಸ್ಟ್ ಕ್ವಾಲಿಟೀಸ್ ಅಂತ ಹೇಳ್ಬೋದು. ನಾವು ಆಸ್ ಅನ್ ಇನ್ವೆಸ್ಟರ್ ಕಲಿಬೇಕಾಗಿರ್ತಕ್ಕಂಥದ್ದು MS ಧೋನಿ ಅವರಿಂದ. ಬಿಕಾಸ್ ಎಲ್ಲಾ ಸಿಚುವೇಶನ್ಸ್ ಅಲ್ಲೂ ಮಾರ್ಕೆಟ್ ಒಂದೇ ಕಡೆಗೆ ಮೂವ್ ಆಗ್ತಾ ಇರಲ್ಲ, ಅಪ್ ಅಂಡ್ ಡೌನ್ಸ್ ಆಗ್ತಾನೆ ಇರುತ್ತೆ. ನೀವು ನೋಡ್ತಾ ಇರಬಹುದು ಏಷ್ಯನ್ ಕರೆನ್ಸಿ ಕ್ರೈಸಿಸ್ ಆಲ್ಮೋಸ್ಟ್ ನಾವು 94 ಇಂದ ಇಲ್ಲಿವರೆಗೂ ಡೇಟಾ ಕೊಟ್ಟಿದ್ದೀವಿ. ನೋಡ್ತಾ ಇರಬಹುದು ನೀವು. ಕೇತನ್ ಪರೇಖ್ ಸ್ಕ್ಯಾಮ್ ಆದಾಗೂ ಕೂಡ ಮಾರ್ಕೆಟ್ ಕ್ರಾಶ್ ಆಗಿತ್ತು ಅಥವಾ ಒಂದೇ ಕಡೆಗೆ ಉಳ್ಕೊಂಡಿತ್ತು. ಹಾಗೆ ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಬಂದಿರತಕ್ಕಂಥದ್ದು 2008 ಅಲ್ಲಿ, ರೀಸೆಂಟ್ ಆಗಿ ಕೊರೋನಾ ವೈರಸ್ ಕ್ರಾಶ್ ಆಗಿರತಕ್ಕಂಥದ್ದು. ಈ ರೀತಿಯಾಗಿ ಹಲವಾರು ಅಪ್ ಅಂಡ್ ಡೌನ್ಸ್ ಗಳು ನಡೀತಾನೆ ಇರುತ್ತೆ ಮಾರ್ಕೆಟ್ ಅಲ್ಲಿ. ಬಟ್ ಇನ್ವೆಸ್ಟಿಂಗ್ ಪರ್ಸ್ಪೆಕ್ಟಿವ್ ಅಲ್ಲಿ ಅಂತ ಬಂದ್ರೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಥವಾ ಬಹಳ ದೂರದ ಒಂದು ದೃಷ್ಟಿಕೋನವನ್ನ ಹೊಂದಿರಬೇಕು ನಾವು. ಬಿಕಾಸ್ ಏರುಪೇರುಗಳು ಏನಿದೆಯೋ ಮಾರ್ಕೆಟ್ ಆಗ್ತಕ್ಕಂಥದ್ದು ಶಾರ್ಟ್ ಟರ್ಮ್ ಅಲ್ಲಿ ಜಾಸ್ತಿ ಇರುತ್ತೆ. ಸೊ ಇಟ್ಸ್ ಅ ಥಂಬ್ ರೂಲ್. ನೀವು ಯಾವಾಗ ಕಡಿಮೆ ಟೈಮ್ ಅನ್ನ ಕೊಡ್ತಿರೋ ಮಾರ್ಕೆಟ್ಗೆ ಅಪ್ ಅಂಡ್ ಡೌನ್ಸ್ ಗಳು ಜಾಸ್ತಿ ನೀವು ಫೇಸ್ ಮಾಡಬೇಕಾಗುತ್ತೆ ನಿಮ್ಮ ಪೋರ್ಟ್ಫೋಲಿಯೋ ಲೆವೆಲ್ ಅಲ್ಲಿ. ಸೊ ಅದೇ ನೀವು ಜಾಸ್ತಿ ಟೈಮ್ ಕೊಟ್ಟಿದ್ದೀರಾ ಅಂತಂದ್ರೆ ಆಬ್ವಿಯಸ್ಲಿ ರಿಸ್ಕ್ ಅನ್ನ ನೀವು ಮ್ಯಾನೇಜ್ ಮಾಡಿದ ಹಾಗೆ ಲೆಕ್ಕ. ಸೊ ಜಾಸ್ತಿ ಟೈಮ್ ಕೊಟ್ಟಾಗ ಈ ಅಪ್ ಅಂಡ್ ಡೌನ್ ಆಗ್ತಕ್ಕಂತಹ ಪಾಸಿಬಿಲಿಟೀಸ್ ಗಳು ಕಡಿಮೆ ಆಗ್ತಾ ಹೋಗುತ್ತೆ. ಲಾಂಗ್ ಟರ್ಮ್ ಅಲ್ಲಿ ಮಾರ್ಕೆಟ್ ಅಪ್ ಮೂವ್ಮೆಂಟ್ ಆಗ್ತಾ ಇರುತ್ತೆ, ಪ್ರೊವೈಡೆಡ್ ಆ ಪರ್ಟಿಕ್ಯುಲರ್ ಎಕನಾಮಿ ಬೆಳೀತಾ ಇದ್ದ ಹಾಗೆ. ಸೊ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಒಂದು ಎಕನಾಮಿನಿ ಅಂತ ಹೇಳ್ಬೋದು. ಇಲ್ಲಿವರೆಗೂ ಸೋ ಫಾರ್ ನಿಫ್ಟಿ ಸಿನ್ಸ್ ಇನ್ಸೆಪ್ಷನ್ ಇಂದ 12% ಆವರೇಜ್ ಆಗಿ ಒಂದು ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ತಂದುಕೊಟ್ಟಿದೆ. ಬಟ್ ಆ ಪರ್ಟಿಕ್ಯುಲರ್ ಪೀರಿಯಡ್ ಅಥವಾ ಲಾಂಗ್ ಟೈಮ್ಗೆ ಇನ್ವೆಸ್ಟ್ ಮಾಡಿ ಹೂಡಿಕೆ ಮಾಡಿ ಹೋಲ್ಡ್ ಮಾಡತಕ್ಕಂತಹ ಪೇಷನ್ಸ್ ಅನ್ನ ನಾವು ಇಟ್ಕೊಂಡಿದೀವ? ಈ ಪರ್ಟಿಕ್ಯುಲರ್ ಕ್ವಶನ್ ಅನ್ನು ನಾವು ಕೇಳ್ಕೋಬೇಕಾಗಿದೆ. ಇದೇ ಮೊದಲನೆಯ ಇಂಪಾರ್ಟೆಂಟ್ ಪಾಠ ಆಗಿರುತ್ತೆ. ನಾವು ಎಂಟೈರ್ ಕ್ರಿಕೆಟ್ ಜರ್ನಿಯಿಂದ ಕಲಿಬೇಕಾಗಿರ್ತಕ್ಕಂಥದ್ದು. ಯಾವುದೇ ಒಂದು ಪ್ರೆಷರೈಸ್ಡ್ ಸಿಚುವೇಶನ್ಸ್ ಅಲ್ಲೂ ಕೂಡ ನಮ್ಮನ್ನ ನಾವು ತಾಳ್ಮೆಯಿಂದ ಇರಿಸ್ಕೊಳ್ತಕ್ಕಂಥದ್ದೇ ಮೊದಲನೇ ಪಾಠ. ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳ್ಬೋದು. ನೀವು ಗಮನಿಸಿರ್ತೀರ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಡೈರೆಕ್ಟ್ ಆಗಿ ಮ್ಯಾಚ್ ಹೋಗಲ್ಲ ಪ್ಲೇಯರ್ಸ್ ಗಳು. ಫಸ್ಟ್ ಆ ಒಂದು ಪರ್ಟಿಕ್ಯುಲರ್ ಪಿಚ್ ಅನ್ನ ಸ್ಟಡಿ ಮಾಡ್ತಾರೆ, ಹಾಗೆ ಓವರ್ ಆಲ್ ಗ್ರೌಂಡ್ ಅನ್ನ ಸ್ಟಡಿ ಮಾಡ್ತಾರೆ. ದರ್ ಇಸ್ ಅ ಸೈನ್ಸ್ ಬಿಹೈಂಡ್ ಇಟ್. ಬಿಕಾಸ್ ಇದನ್ನ ಪ್ರಿಪರೇಷನ್ ಲೆವೆಲ್ ಅಂತ ಹೇಳ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ ಒಂದು ಪಿಚ್ ಇನ್ನೊಂದು ಪಿಚ್ಗೂ ತುಂಬಾ ಡಿಫರೆನ್ಸ್ ಇರುತ್ತೆ. ಆಟವನ್ನ ಆ ಒಂದು ಪಿಚ್ಗೆ ಅನುಗುಣವಾಗಿ ಅವರು ಆಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಇದೇ ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳ್ಬೋದು. ನಾವು ಕ್ರಿಕೆಟ್ ಇಂದ ಕಲಿಬೇಕಾಗಿರ್ತಕ್ಕಂಥದ್ದು ಸುಮ್ಮನೆ ಇನ್ವೆಸ್ಟ್ ಮಾಡ್ಬಿಡೋದು. ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಅವರು ಟಿಪ್ಸ್ ಕೊಟ್ಟರು, ಇವರು ಟಿಪ್ಸ್ ಕೊಟ್ಟರು ಅಂತ ಹೋಗ್ಬಿಟ್ಟು ನಮ್ಮ ಪರಿಶ್ರಮದ ಹಣವನ್ನ ಸುಮ್ಮನೆ ಹೋಗಿ ಇನ್ವೆಸ್ಟ್ ಮಾಡೋದಲ್ಲ. ಇನ್ವೆಸ್ಟ್ ಮಾಡ್ತಿದೀವಿ ಕರೆಕ್ಟ್, ಬಟ್ ಅದನ್ನ ಜವಾಬ್ದಾರಿಯುತವಾಗಿ ರಿಸರ್ಚ್ ಮಾಡೋದ್ರ ಮೂಲಕ. ಫಾರ್ ಎಕ್ಸಾಂಪಲ್ ಓವರ್ ಆಲ್ ಕಂಪನಿ ಯಾವ ರೀತಿ ವರ್ಕ್ ಆಗ್ತಿದೆ ಅಥವಾ ಕಂಪನಿಯ ಹಿಂದ್ಗಡೆ ಇರತಕ್ಕಂಥ ಫಂಡಮೆಂಟಲ್ಸ್ ಗಳೇನು, ಹಾಗೆ ಯಾವ ರೀತಿ ಇಂಡಸ್ಟ್ರಿ ಪರ್ಫಾರ್ಮ್ ಆಗ್ತಿದೆ, ಈ ರೀತಿಯಾದಂತ ಹಲವಾರು ವೇಸ್ ಗಳಲ್ಲಿ ನೀವು ಐಡೆಂಟಿಫೈ ಮಾಡಬಹುದಾಗಿರುತ್ತೆ ಎಂಟೈರ್ ಅನಾಲಿಸಿಸ್ ಅನ್ನ. ಸೊ ಮುಂಚೆನೆ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆನೆ ನೀವು ಕರೆಕ್ಟ್ ಆಗಿ ಅನಲೈಸ್ ಮಾಡೋದು ಒಂದ್ ಕಡೆಗಾದ್ರೆ, ಇನ್ನೊಂದು ಕಡೆಯಿಂದ ಇನ್ವೆಸ್ಟ್ಮೆಂಟ್ ನನ್ನ ಪರ್ಸ್ಪೆಕ್ಟಿವ್ಗೆ ಅಥವಾ ನನ್ನ ದೃಷ್ಟಿಕೋನಕ್ಕೆ ಸರಿ ಹೋಗುತ್ತಾ? ಬಿಕಾಸ್ ಇವಾಗ ನಿಮ್ಗೆ 1 ವರ್ಷ 2 ವರ್ಷಕ್ಕೆ ರಿಟರ್ನ್ ಬೇಕಾಗಿರುತ್ತೆ. ಆ ರೀತಿಯಂತ ಸಂದರ್ಭದಲ್ಲಿ ಇಕ್ವಿಟಿಯಲ್ಲಿ ಅಥವಾ ಹೈಯರ್ ವಾಲಟಿಲಿಟಿ ಇರತಕ್ಕಂಥ ಇಂಡಿವಿಜುವಲ್ ಸ್ಟಾಕ್ ಮೇಲೆ ಹೂಡಿಕೆ ಮಾಡತಕ್ಕಂಥದ್ದು ಸೂಕ್ತ ಅಲ್ಲ. ಕಡಿಮೆ ರಿಟರ್ನ್ ಕೊಟ್ಟರು ಪರವಾಗಿಲ್ಲ, ಸೇಫರ್ ರಿಟರ್ನ್ ಕೊಡ್ತಕ್ಕಂಥ ಇನ್ಸ್ಟ್ರೂಮೆಂಟ್ಸ್ ಗಳನ್ನೇ ಹೂಡಿಕೆ ಮಾಡಬೇಕಾಗುತ್ತೆ. ಸೊ ಆಲ್ವೇಸ್ ಬಿಫೋರ್ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ಅದನ್ನ ಅರ್ಥ ಮಾಡ್ಕೊಂಡು ಇನ್ವೆಸ್ಟಿಂಗ್ ಅನ್ನ, ಹಾಗೆ ಇನ್ವೆಸ್ಟ್ಮೆಂಟ್ ಇನ್ಸ್ಟ್ರೂಮೆಂಟ್ ಅನ್ನ ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನ ನಾವಿಲ್ಲಿ ಕಲಿಬಹುದಾಗಿರುತ್ತೆ. ಪಾಯಿಂಟ್ ನಂಬರ್ 3, ಹೋಲ್ಡ್ ದ ಶೀಲ್ಡ್ ಅಪ್. ಸೊ ಬೇಸಿಕಲಿ ಎಷ್ಟೇ ಅವ್ರಿಗೆ ಕಾನ್ಫಿಡೆನ್ಸ್ ಇದ್ರೂ ಕೂಡ, ಇವನ್ ಸಚಿನ್ ತೆಂಡೂಲ್ಕರ್ ಯಾವುದೇ ಒಬ್ಬ ವ್ಯಕ್ತಿ ಎಷ್ಟೇ ಕಾನ್ಫಿಡೆನ್ಸ್ ಇದ್ರೂ ಕೂಡ ಅವರು ಸೇಫ್ಟಿ ಗೇರ್ಸ್ ಗಳನ್ನ ಹಾಕೊಂಡೇನೆ ಫೀಲ್ಡಿಗೆ ಬರ್ತಕ್ಕಂಥದ್ದು. ಸೊ ಸಮ್ ಕೇಸಸ್ ಅಲ್ಲಿ ಹೆಲ್ಮೆಟ್ ಹಾಕಲ್ಲ, ಬಟ್ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಎಲ್ಲಾ ಒಂದು ಸೇಫ್ಟಿ ಗೇರ್ಸ್ ಗಳನ್ನು ಹಾಕೊಂಡೆ ಅವರು ಪಿಚ್ ಗೆ ಎಂಟ್ರಿ ಆಗ್ತಾರೆ. ದೇರ್ ಇಸ್ ಅ ರೀಸನ್ ಬಿಹೈಂಡ್ ಇಟ್. ಬಿಕಾಸ್ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಅನ್ಸರ್ಟನಿಟೀಸ್ಗಳು, ಅನಿಶ್ಚಿತೆಗಳು ನಮ್ಮ ಎದುರುಗಡೆಗೆ ಕಾಣಿಸ್ಕೊಳ್ತಕ್ಕಂಥ ಪಾಸಿಬಿಲಿಟೀಸ್ ಗಳಿರುತ್ತೆ. ಸೊ ದ ಕ್ವಶನ್ ಈಸ್, ನಾವು ಆ ಅನ್ಸರ್ಟನಿಟೀಸ್ಗೋಸ್ಕರ ಪ್ರಿಪೇರ್ ಆಗಿದೀವ? ಎಸ್ಪೆಷಲಿ ಫೈನಾನ್ಸ್ ಜರ್ನಿಯಲ್ಲಿ ಅಂತ ಹೇಳಿದ್ರೆ ಸುಮಾರು ರೀತಿಯಾದಂತಹ ಏರುಪೇರುಗಳು ಇವತ್ತಿನ ಕಾಲಕ್ಕಂತೂ ನಡೀತಾನೆ ಇದೆ. ಜಾಬ್ ಲಾಸ್ ಸಿನಾರಿಯೋಸ್ಗಳು ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ನಡೀತಾ ಇದೆ. ಹಾಗೆ ಇಂಡಸ್ಟ್ರಿ ರೆವಲ್ಯೂಷನ್ಸ್ ಗಳು ಆಗ್ತಾ ಇದೆ. ಈ ರೀತಿಯಂತ ಸಂದರ್ಭದಲ್ಲಿ ನಮ್ಮ ಫೈನಾನ್ಸ್ ಭದ್ರತೆಯನ್ನ, ಫ್ಯೂಚರ್ ಭದ್ರತೆಯನ್ನ ಕಾಪಾಡ್ಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಆಗಿರುತ್ತೆ. 2 ರೀತಿಯಾಗಿ ನಾವು ಮ್ಯಾನೇಜ್ ಮಾಡಬಹುದು. ಒಂದು ಆಬ್ವಿಯಸ್ಲಿ ಎಮರ್ಜೆನ್ಸಿ ಫಂಡ್ ಅಂತ ಹೇಳ್ತೀವಿ. ಅಂದ್ರೆ ಬೇಸಿಕಲಿ ಈಗ ನೆಕ್ಸ್ಟ್ ಒಂದು 6 ತಿಂಗಳು 1 ವರ್ಷದ ನಮಗೀಗ ಒಂದು 20,000 ಸ್ಯಾಲರಿ ಬರ್ತಾ ಇದೆ ಅಂತಂದ್ರೆ 2,40,000 ಈ ರೀತಿಯಾದಂತಹ ಅಮೌಂಟ್ ಅನ್ನ ಸಪರೇಟ್ ಆಗಿ ನಾವು ಬಿಲ್ಡ್ ಮಾಡಿದ್ರೆ, ಇನ್ ಕೇಸ್ ಏನಾದರೂ ಜಾಬ್ ಪ್ರಾಬ್ಲಮ್ ಆದ್ರೂ ಕೂಡ ಎಮರ್ಜೆನ್ಸಿ ಫಂಡ್ ಅನ್ನು ಉಪಯೋಗಿಸ್ಕೊಳ್ಳೋದ್ರ ಮೂಲಕ ನಮ್ಮ ಲೈಫ್ ಎಲ್ಲ ಸರ್ವೈವ್ ಮಾಡಬಹುದಾಗಿರುತ್ತೆ. ಅಟ್ಲೀಸ್ಟ್ ಫಾರ್ ಸಮ್ ಪೀರಿಯಡ್ ಆಫ್ ಟೈಮ್. ಜಾಸ್ತಿ ಇದ್ದಷ್ಟು ಒಳ್ಳೆಯದು, ಬಟ್ 6 ತಿಂಗಳಿಂದ 1 ವರ್ಷದ ಎಮರ್ಜೆನ್ಸಿ ಫಂಡ್ ಹೊಂದಿರತಕ್ಕಂಥದ್ದು ಒನ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿರುತ್ತೆ ಇಲ್ಲಿ ಕಲಿಬೇಕಾಗಿರ್ತಕ್ಕಂಥದ್ದು. ಇನ್ನೊಂದು ಕಡೆಯಿಂದ ಬರ್ತಕ್ಕಂಥದ್ದು ಇನ್ಶೂರೆನ್ಸ್. ಇನ್ಶೂರೆನ್ಸ್ ಅಂದ ತಕ್ಷಣ ಸುಮಾರು ಜನ ಮಾರ್ಕೆಟ್ ಲಿಂಕ್ಡ್ ಇನ್ಶೂರೆನ್ಸ್ ಈ ರೀತಿಯಾಗಿ ಯೋಚನೆ ಮಾಡ್ತಾರೆ.
ಪ್ಯೂರ್ ಫಾರ್ಮ್ ಆಫ್ ಇನ್ಶೂರೆನ್ಸ್ ಅಂತ ಹೇಳ್ತಾರೆ. ಒಂದು ಲೈಫ್ ಇನ್ಶೂರೆನ್ಸ್, ಇನ್ನೊಂದು ಹೆಲ್ತ್ ಇನ್ಶೂರೆನ್ಸ್. ಸೊ ಬೇಸಿಕಲಿ ಲೈಫ್ ಇನ್ಶೂರೆನ್ಸ್ ಅಂತಂದ್ರೆ ಈಗ ನಾವು ಇನ್ಶೂರೆನ್ಸ್ ಮಾಡಿಸಿದೀವಿ ಅಂತಂದ್ರೆ ನಮ್ಗೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಬೇಸಿಕಲಿ ನಾವಿಲ್ಲ ಅಂತಂದ್ರೆ ಆ ರೀತಿ ಅಂತ ಸಂದರ್ಭದಲ್ಲಿ ನಮ್ಮನ್ನ ನಂಬಿರ್ತಕ್ಕಂಥವ್ರಿಗೆ ಒಂದು ಸರ್ಟನ್ ಅಮೌಂಟ್ ಹೋಗುತ್ತೆ. ಸೊ ದಟ್ ಅವರು ಫೈನಾನ್ಷಿಯಲಿ ಸ್ಟ್ರಗಲ್ ಆಗಲ್ಲ ಆ ರೀತಿ ಅಂತ ಕಷ್ಟದ ಪರಿಸ್ಥಿತಿಯಲ್ಲಿ. ಇನ್ನೊಂದು ಕಡೆಯಿಂದ ಹೆಲ್ತ್ ಇನ್ಶೂರೆನ್ಸ್ ಹೆಸರು ಹೇಳೋ ಪ್ರಕಾರನೇ ಹೆಲ್ತ್ ರಿಲೇಟೆಡ್ ಏನಾದರೂ ಇಶ್ಯೂಸ್ ಆದ್ರೆ ಇನ್ಶೂರೆನ್ಸ್ ಅಲ್ಲಿ ಕವರ್ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ ನಿಮಗೆ ಗೊತ್ತಿದೆ ಬಿಲ್ ಇವತ್ತಿನ ಕಾಲಕ್ಕೆ ಯಾವ ರೀತಿ ಇದೆ ಅಂತ ಹೇಳ್ಕೊಂಡು ಆ ಬಿಲ್ ಗಳನ್ನ ಎಫೆಕ್ಟಿವ್ ಆಗಿ ಮ್ಯಾನೇಜ್ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇರ್ತೀವಿ ನಾವು. ಸೊ ಎಷ್ಟೇ ಕಾನ್ಫಿಡೆನ್ಸ್ ಇರಲಿ ನಮಗೆ ಜಾಬ್ ಮೇಲೆ ಅಥವಾ ಮ್ಯಾನೇಜರ್ ಮೇಲೆ ಅಥವಾ ಬಾಸ್ ಮೇಲೆ, ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ನಮ್ಮ ಫೈನಾನ್ಸ್ ಭದ್ರತೆಗೋಸ್ಕರ ನಾವು ಪ್ರಿಪೇರ್ ಆಗಿರಬೇಕು ಅನ್ನೋ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ಕೂಡ ನಾವಿಲ್ಲಿ ಕಲಿಬಹುದಾಗಿರುತ್ತೆ. ಪಾಯಿಂಟ್ ನಂಬರ್ 4, ಸ್ಟಾರ್ಟ್ ಅರ್ಲಿ ಇನ್ ಇನ್ವೆಸ್ಟಿಂಗ್. ನೀವು ನೋಡಿರ್ಬೋದು ಬೇಸಿಕಲಿ ಪವರ್ ಪ್ಲೇ ಅಂತ ಬರುತ್ತೆ. ಅಂದ್ರೆ ಇನಿಷಿಯಲ್ ಲೆವೆಲ್ ಇಂದಾನೆ ಅವರು ಪ್ರಾಪರ್ ಆಗಿ ವಿಕೆಟ್ ಗಳನ್ನ ಅದೇ ರೀತಿ ಮೇಂಟೈನ್ ಮಾಡಿಕೊಂಡು ಜಾಸ್ತಿ ಒಂದು ಓವರ್ಸ್ ಗಳನ್ನ ಅಥವಾ ಜಾಸ್ತಿ ಒಂದು ರನ್ ಗಳನ್ನ ಕ್ಯಾಪ್ಚರ್ ಮಾಡಿದ್ರು ಇನಿಷಿಯಲ್ ಲೆವೆಲ್ ಅಲ್ಲಿ ಅಂತಂದ್ರೆ ಜಾಸ್ತಿ ರನ್ ಗಳನ್ನ ಅವರು ಗಳಿಸ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಬೈ ದ ಎಂಡ್ ಆಫ್ ದ ಮ್ಯಾಚ್. ಸೊ ಬೇಸಿಕಲಿ ಈ ಒಂದು ಪರ್ಟಿಕ್ಯುಲರ್ ರೂಲ್ ಅನ್ನು ನಾವು ನಮ್ಮ ಇನ್ವೆಸ್ಟಿಂಗ್ ಜರ್ನಿಗೂ ಕೂಡ ಅಪ್ಲೈ ಮಾಡಬಹುದಾಗಿರುತ್ತೆ. ಎಷ್ಟು ಬೇಗ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ತೀವೋ ಅಷ್ಟೇ ಒಂದು ಪವರ್ಫುಲ್ ಆಗಿ ನಮಗೆ ಕಂಪೌಂಡಿಂಗ್ ಅಂತ ಹೇಳ್ತೀವಿ ನಾವು, ಅಥವಾ ಚಕ್ರ ಬಡ್ಡಿ ಏನಿದೆಯೋ ನಮ್ಮ ಕಡೆಗೆ ವರ್ಕ್ ಆಗುತ್ತೆ. ಈ ವರ್ಷದಿಂದ ನೆಕ್ಸ್ಟ್ ವರ್ಷಕ್ಕೆ ಬಂದಿರತಕ್ಕಂತಹ ರಿಟರ್ನ್ ಅನ್ನು ಆಡ್ ಮಾಡ್ತಾ ಮತ್ತೆ ನೆಕ್ಸ್ಟ್ ವರ್ಷಕ್ಕೆ ರಿಟರ್ನ್ ಅನ್ನು ತೆಗಿತೀವಿ. ಸೊ ಚಕ್ರ ಬಡ್ಡಿ ಅಂತ ಹೇಳ್ತೀವಿ. ಒಂದು ಎಕ್ಸಾಂಪಲ್ ಮೂಲಕ ನೋಡಬೇಕು ಅಂದ್ರೆ 2 ಡಿಫರೆಂಟ್ ಎಕ್ಸಾಂಪಲ್ಸ್ ಗಳನ್ನ ನೋಡ್ತಾ ಇದೀವಿ ನಾವು. ಆಕಾಶ್ ಅಂತಕ್ಕಂತಹ ವ್ಯಕ್ತಿ 20ನೇ ವಯಸ್ಸಿಗೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳೋಣ. ಬಿನಯ್ ಅಂತಕ್ಕಂತಹ ವ್ಯಕ್ತಿ 30ನೇ ವರ್ಷಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇನ್ವೆಸ್ಟಿಂಗ್ ಅಂತ ಅಂದ್ರೆ ಆಕಾಶ್ ಅವರು ಇಲ್ಲಿ 5,000 ರೂಪಾಯಿ ಎವ್ರಿ ಮಂತ್ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಬಟ್ ಬಿನಯ್ ಅವರು ಲೇಟ್ ಆಗಿ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತ ಹೇಳ್ಕೊಂಡು 10,000 ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳೋಣ. ಎವ್ರಿ ಮಂತ್ 12% ಡೀಸೆಂಟ್ ರಿಟರ್ನ್ ನಾವು ಎಕ್ಸ್ಪೆಕ್ಟ್ ಮಾಡಿದೀವಿ ಅಂತಂದ್ರೆ ಈ ರೀತಿಯಾಗಿ ಮಾಹಿತಿಗಳಿರುತ್ತೆ. ಆಕಾಶ್ ಅವರು 5,000 ರೂಪಾಯಿ ಇನ್ವೆಸ್ಟ್ಮೆಂಟ್ 20ನೇ ವಯಸ್ಸಿಂದ ಸ್ಟಾರ್ಟ್ ಮಾಡಿದರೆ 12% ಎಕ್ಸ್ಪೆಕ್ಟೆಡ್ ರಿಟರ್ನ್ ಲೆಕ್ಕ ಹಿಡಿಯೋದಾದ್ರೆ 20 ವರ್ಷಕ್ಕೆ 49,95,740 ರೂಪಾಯಿಯಷ್ಟು ಅಮೌಂಟ್ ಅನ್ನ ಜಮೆ ಮಾಡ್ತಕ್ಕಂಥ ಪಾಸಿಬಿಲಿಟೀಸ್ಗಳು ಅವ್ರಿಗಿತ್ತು. ಇನ್ನೊಂದು ಕಡೆಯಿಂದ ಬಿನಯ್ ಅವರು ಲೇಟ್ ಆಗಿ ಸ್ಟಾರ್ಟ್ ಮಾಡಿದರೆ 30ನೇ ವರ್ಷಕ್ಕೆ 10,000 ರೂಪಾಯಿ ಎವ್ರಿ ಮಂತ್ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. 12% ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅಂತಂದ್ರೆ ಈ ಕೇಸಲ್ಲಿ ಸೇಮ್ ಪೀರಿಯಡ್ ಅಲ್ಲಿ ಅವರಿಬ್ರು ರಿಟೈರ್ ಆಗ್ತಿದ್ದಾರೆ ಅಂತ ಅನ್ಕೊಳ್ಳೋದಾದ್ರೆ ಇಲ್ಲಿ ನೋಡ್ತಾ ಇರಬಹುದು ನೀವು ಟೋಟಲ್ ವ್ಯಾಲ್ಯೂ ಬರೀ 23 ಲಕ್ಷ, ಆಲ್ಮೋಸ್ಟ್ ಹಾಫ್ ಆಫ್ ದ ಅಮೌಂಟ್ ಅನ್ನ ಅವ್ರು ಗಳಿಸೋಕಾಯ್ತು ಬಿಕಾಸ್ ಅವರು ಲೇಟ್ ಆಗಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿದ್ರಿಂದ. ಇನ್ವೆಸ್ಟಿಂಗ್ ಸ್ಟಾರ್ಟ್ ಮಾಡಬೇಕು, ಬಟ್ ಆದಷ್ಟು ಬೇಗ ಇನ್ವೆಸ್ಟಿಂಗ್ ಸ್ಟಾರ್ಟ್ ಮಾಡಿದ್ರೆ ಕಂಪೌಂಡಿಂಗ್ ನಮ್ಮ ಪ್ರಕಾರ ವರ್ಕ್ ಆಗುತ್ತೆ. ಹಾಗೆ ಜಾಸ್ತಿ ಅಮೌಂಟ್ ಅನ್ನ ಗಳಿಸ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಕಡಿಮೆ ಟೈಮಲ್ಲಿ ಅನ್ನೋದನ್ನ ನಾವಿಲ್ಲಿ ಕಲಿಬಹುದಾಗಿರುತ್ತೆ. ಪಾಯಿಂಟ್ ನಂಬರ್ 5, ಕನ್ಸಿಸ್ಟೆನ್ಸಿ. ಯಾವುದೇ ಕೆಲಸ ಇರಲಿ, ನಾವು ಯಾವುದೇ ರೀತಿಯ ಅಂತ ವರ್ಕ್ ಮಾಡಿದ್ರು ಕೂಡ ಕನ್ಸಿಸ್ಟೆಂಟ್ ಆಗಿ ನಾವು ಮಾಡ್ತಾ ಇಲ್ಲ ಅಂತಂದ್ರೆ ಅದರಿಂದ ರಿಸಲ್ಟ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಒಂದ್ಸತಿ ಏನೋ ಮಾಡ್ಬಿಟ್ಟಿವಿ, ಅದಾದ್ಮೇಲೆ ಮತ್ತೆ ಗ್ಯಾಪ್ ಕೊಟ್ಟು ಅಥವಾ ಏನೋ ಅದನ್ನ ಮಾಡೋದೇ ಬಿಟ್ಬಿಟ್ವಿ ಅಂತಂದ್ರೆ ಆ ಕೆಲಸಕ್ಕೆ ಪ್ರಿಪರೇಷನ್ ಬೇಕಾಗಿರೋದನ್ನ ಹಾಗೆ ಓವರ್ ಆಲ್ ಅದಕ್ಕೆ ಬೇಕಾಗಿರ್ತಕ್ಕಂಥ ವರ್ಕ್ ಗಳನ್ನ ಆಬ್ವಿಯಸ್ಲಿ ನಾವು ಫಾರ್ಮ್ ಅಲ್ಲಿ ಇರಲಿಕ್ಕೆ ಪಾಸಿಬಿಲಿಟಿನೇ ಇಲ್ಲ. ಇದು ಸುಮಾರು ಕ್ರಿಕೆಟರ್ಸ್ ಗಳ ಜೊತೆ ಆಗಿದೆ. ಸೊ ಈ ಒಂದು ಪಾಯಿಂಟ್ ಅನ್ನು ಕೂಡ ನಾವಿಲ್ಲಿ ಕಲಿಬಹುದಾಗಿರುತ್ತೆ. ಇನ್ವೆಸ್ಟಿಂಗ್ ಅಂತಕ್ಕಂಥದ್ದು ಸುಮ್ಮನೆ ಇನ್ವೆಸ್ಟ್ ಮಾಡದೆ ಬಿಟ್ಟೆ ಅಂತಕ್ಕಂಥದ್ದಲ್ಲ. ಈ ಒಂದು ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರು ಕೂಡ ಪರ್ಫಾರ್ಮೆನ್ಸ್ ಗಳನ್ನ ಟ್ರ್ಯಾಕ್ ಮಾಡ್ತಾ ಇರಬೇಕು. ಕನ್ಸಿಸ್ಟೆಂಟ್ ಆಗಿ ನಾನು ಅನ್ಕೊಂಡ ಹಾಗೆ ವರ್ಕ್ ಆಗ್ತಿದೆಯಾ ಇದೆಲ್ಲವನ್ನು ನಾವು ಕನ್ಸಿಸ್ಟೆಂಟ್ ಆಗಿ ಚೆಕ್ ಮಾಡ್ತಾ ಇರಬೇಕು. ಹಾಗೆ ಮಾರ್ಕೆಟ್ ಅಲ್ಲಿ ಸುಮಾರು ರೀತಿಯಂತ ಏರುಪೇರುಗಳು ಬರ್ತಾ ಇರ್ತಾ ಏರುಪೇರುಗಳನ್ನ ಒಂದೊಂದ್ಸತಿ ನಾವು ಟ್ರ್ಯಾಕ್ ಕೂಡ ಮಾಡಬೇಕಾಗುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಬೀಯಿಂಗ್ ಕನ್ಸಿಸ್ಟೆಂಟ್ ಅಂದ್ರೆ ಏನು, ಯಾವಾಗಲೂ ಕೂಡ ನಾವು ಇನ್ವೆಸ್ಟ್ ಮಾಡ್ತಿದೀವಿ ಅಂತಂದ್ರೆ ನಮ್ಮ ಪ್ಲಾನಿನ ಪ್ರಕಾರನೇ ನಾವು ಸ್ಟಿಕ್ ಆಗ್ತಿದೀವ. ಎವ್ರಿ ಮಂತ್ 5,000 ರೂಪಾಯಿ ನಾನು ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ, 3 ತಿಂಗಳು ಮಾಡೋದು ಮತ್ತೆ 2 ತಿಂಗಳು ಬಿಡೋದು. ಈ ರೀತಿಯಾಗಿ ನಾವು ಇನ್ಕನ್ಸಿಸ್ಟೆಂಟ್ ಆಗಿ ಮಾಡಿದ್ರೆ ನಾವು ಇನಿಷಿಯಲ್ ಆಗಿ ಅನ್ಕೊಂಡಿರ್ತಕ್ಕಂತಹ ಗೋಲ್ ಏನಿದೆಯೋ ಆ ಗೋಲ್ ಅನ್ನ ರೀಚ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ ಗಳೇ ಇರಲ್ಲ. ಸೊ ಹಾಗಾಗಿ ಕನ್ಸಿಸ್ಟೆಂಟ್ ಆಕ್ಷನ್ಸ್ ಗಳನ್ನ ವಿತ್ ರೆಸ್ಪೆಕ್ಟ್ ಓವರ್ ಪ್ಲಾನ್ ತಗೊಳ್ತಕ್ಕಂಥದ್ದು ಒನ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿರುತ್ತೆ ನಾವಿಲ್ಲಿ ಕಲಿಬೇಕಾಗಿರ್ತಕ್ಕಂಥದ್ದು. ಹಾಗೆ ಫಾರ್ಮ್ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಫಾರ್ಮ್ ಅಂತಕ್ಕಂಥದ್ದು ಏನಿದೆಯೋ ಈಗ ಲಾಸ್ಟ್ 1 ವರ್ಷ 2 ವರ್ಷದಲ್ಲಿ ಬೆಟರ್ ಪ್ಲೇಯರ್ ಆಗಿರ್ತಾರೆ ಅವರು, ಈ ವರ್ಷ ಅವ್ರು ಚೆನ್ನಾಗಿ ಪರ್ಫಾರ್ಮ್ ಆಗದೆ ಇರಬಹುದು. ಸೊ ಹಾಗಾಗಿ ಪಾಸ್ಟ್ ಪರ್ಫಾರ್ಮೆನ್ಸ್ ಅನ್ನ ನಂಬ್ಕೊಂಡೇನೆ ನೆಕ್ಸ್ಟ್ ಫ್ಯೂಚರ್ ನ ಪ್ರಿಡಿಕ್ಟ್ ಮಾಡ್ತಕ್ಕಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ. ಅಫ್ಕೋರ್ಸ್ ಇಟ್ಸ್ ಒನ್ ಆಫ್ ದ ಪ್ಯಾರಾಮೀಟರ್ಸ್ ಇಲ್ಲ ಅಂತಲ್ಲ, ಬಟ್ ಅದ್ರ ಮೇಲೆನೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿ ಅನ್ನೆಸೆಸರಿ ಎಕ್ಸ್ಟ್ರಾ ರಿಸ್ಕ್ ಅನ್ನ ತಗೊಳ್ಳಬಾರದು ಅನ್ನೋ ಪಾಯಿಂಟ್ ಅನ್ನು ಕೂಡ ನಾವಿಲ್ಲಿ ಕಲಿಬಹುದಾಗಿರುತ್ತೆ. ಇದೆ 6ನೆಯ ಪಾಯಿಂಟ್, ಪಾಸ್ಟ್ ಪರ್ಫಾರ್ಮೆನ್ಸ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿರೋದನ್ನ ನಾವು ಅವಾಯ್ಡ್ ಮಾಡಬೇಕಾಗಿದೆ. ಒಂದು ಇನ್ವೆಸ್ಟ್ಮೆಂಟ್ ನಾವು ಮಾಡ್ತಿದೀವಿ ಅಂತಂದ್ರೆ ಅದರ ಹಿಂದೆ ಸುಮಾರು ಲಾಜಿಕ್ಸ್ ಗಳಿರುತ್ತೆ. ನಾನು ಆಲ್ರೆಡಿ ಹೇಳಿದೆ, ಫಸ್ಟ್ ಲೆವೆಲ್ ಎಕನಾಮಿಕಲಿ ಇಂಪ್ಯಾಕ್ಟ್ ಆಗುತ್ತೆ ಸ್ಟಾಕ್ ಮಾರ್ಕೆಟ್, ಅದಾದ್ಮೇಲೆ ಇಂಡಸ್ಟ್ರಿ ಲೆವೆಲ್ ಅಲ್ಲಿ ಇಂಪ್ಯಾಕ್ಟ್ ಆಗುತ್ತೆ, ಕಂಪನಿಯ ಬಿಸ್ನೆಸ್ ಮಾಡ್ಯೂಲ್ಸ್ ಗಳ ಪ್ರಕಾರ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. ಇದೆಲ್ಲ ಸೇರ್ಕೊಂಡು ಮೈಕ್ರೋ ಮ್ಯಾಕ್ರೋ ಲೆವೆಲ್ ಅಲ್ಲೂ ಕೂಡ ಕಂಪನೀಸ್ ಗಳಿಗೆ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. ಅದರ ಡೈರೆಕ್ಟ್ ಪರ್ಫಾರ್ಮೆನ್ಸ್ ಶೇರ್ನ ಬೆಲೆ ಮೇಲೆ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಮ್ಮ ಕಡೆಯಿಂದ ನಾವು ಗಮನ ಹರಿಸಬೇಕಾಗಿರ್ತಕ್ಕಂಥದ್ದು ಎಸ್ ಪಾಸ್ಟ್ ಪರ್ಫಾರ್ಮೆನ್ಸ್ ಅನ್ನ ನೋಡಬೇಕು ಇಲ್ಲ ಅಂತಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ಫ್ಯೂಚರ್ ಅನ್ಸರ್ಟನಿಟೀಸ್ಗೋಸ್ಕರ ನಾವು ಪ್ರಿಪೇರ್ ಆಗಿರಬೇಕು. ಪ್ರಾಪರ್ ಡೈವರ್ಸಿಫಿಕೇಶನ್. ಸೊ ಬೇಸಿಕಲಿ ಒಂದೇ ಕಡೆಗೆ ಇನ್ವೆಸ್ಟ್ ಮಾಡೋದಲ್ಲ, ಮಲ್ಟಿಪಲ್ ಒಂದು ಇನ್ಸ್ಟ್ರೂಮೆಂಟ್ಸ್ ಗಳ ಮೇಲೆ, ಮಲ್ಟಿಪಲ್ ಅಸೆಟ್ ಕ್ಲಾಸ್ ಗಳ ಮೇಲೆ, ಈಗ ಗೋಲ್ಡ್ ಮೇಲೆ ಇರಬಹುದು, ಇಕ್ವಿಟಿ ಮೇಲೆ ಇರಬಹುದು, ರಿಯಲ್ ಎಸ್ಟೇಟ್ ಅಲ್ಲಿ ಹೂಡಿಕೆ ಮಾಡತಕ್ಕಂಥ ಅವಕಾಶಗಳು ಇವತ್ತಿನ ಮಟ್ಟಿಗೆ ಮಲ್ಟಿಪಲ್ ಅಸೆಟ್ ಕ್ಲಾಸ್ ಗಳಲ್ಲಿ ಮಲ್ಟಿಪಲ್ ಇನ್ಸ್ಟ್ರೂಮೆಂಟ್ಸ್ ಗಳ ಮೇಲೆ ಹೂಡಿಕೆ ಮಾಡಿದಾಗ ಆಬ್ವಿಯಸ್ಲಿ ರಿಸ್ಕ್ ಕಡಿಮೆ ಆಗುತ್ತೆ. ಏನಾಗ 2ನೇ ಪಾಯಿಂಟ್ ನಾನು ಇನಿಷಿಯಲ್ ಹೇಳಿದೆ, ಜಾಸ್ತಿ ಟೈಮ್ ಕೊಟ್ಟಷ್ಟು ಅನ್ಸರ್ಟನಿಟೀಸ್ಗಳು ಅಥವಾ ಇನಿಷಿಯಲ್ ಏರುಪೇರುಗಳು ಏನಿದೆಯೋ ನಮಗೆ ಕಡಿಮೆ ಆಗುತ್ತೆ. ಎಫೆಕ್ಟಿವ್
ನಿರಂತರವಾಗಿ ಏರುಪೇರಿನ ಹಾದಿಯಲ್ಲಿ ಹೆಜ್ಜೆ ಇಡ್ತಕ್ಕಂತಹ ಒಂದು ಅವಕಾಶದಲ್ಲಿ ನಾವಿರ್ತೀವಿ. ಸೊ ಅದನ್ನ ನಾವು ಕಾಪಾಡ್ಕೋಬೇಕಾಗಿದೆ. ನಮ್ಮ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ವಿ ಕರೆಕ್ಟ್, ಒಂದೇ ಕಡೆಗೆ ಹೂಡಿಕೆ ಮಾಡಬಾರ್ದು. ಜಸ್ಟ್ ಬೇಸ್ಡ್ ಆನ್ ದ ಪಾಸ್ಟ್ ಪರ್ಫಾರ್ಮೆನ್ಸ್, ಫ್ಯೂಚರ್ ಅನ್ಸರ್ಟಿನಿಟೀಸ್ ಗಳನ್ನ ಅರ್ಥ ಮಾಡ್ಕೊಂಡು ನಾವು ನೆಕ್ಸ್ಟ್ ಲೆವೆಲ್ ಹೆಜ್ಜೆ ಇಡಬೇಕು ಅನ್ನೋದನ್ನ ನಾವು ಇಲ್ಲಿ ಕಲಿಬಹುದಾಗಿರುತ್ತೆ. ಸೊ ಡೈವರ್ಸಿಫಿಕೇಶನ್ ಬಗ್ಗೆ ನಾನು ಮಾತಾಡ್ತಾ ಇದ್ದೆ ಬರ್ತಕ್ಕಂತಹ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಒಂದು ಟೀಮ್ ನೆಕ್ಸ್ಟ್ ಲೆವೆಲ್ ಗ್ರೋತ್ ಆಗಬೇಕು ಕ್ರಿಕೆಟ್ ಅಲ್ಲಿ ಅಂತಂದ್ರೆ ಒಂದೇ ಪ್ಲೇಯರ್ ಇಂದ ಆಗಲ್ಲ. ಮಲ್ಟಿಪಲ್ ಪ್ಲೇಯರ್ಸ್ ಗಳು ಮಲ್ಟಿಪಲ್ ವೇದಲ್ಲಿ ಅವರು ಎಫೆಕ್ಟಿವ್ ಆಗಿ ಪ್ಲೇ ಮಾಡಿದಾಗ, ಅದು ಎಫೆಕ್ಟಿವ್ ಆಗಿ ಆಟವನ್ನು ಆಡಿದಾಗ ಮಾತ್ರ ಪಾಸಿಬಿಲಿಟಿ ಇರುತ್ತೆ ಆಟವನ್ನ ಗೆಲ್ತಕ್ಕಂಥದ್ದು. ಸೊ ನಮ್ಮ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋದಲ್ಲೂ ಕೂಡ ಸೊ ಒಂದೇ ಕಡೆಗೆ ನಾವು ಡಿಪೆಂಡ್ ಆಗಬಾರ್ದು. ಮಲ್ಟಿಪಲ್ ಅಸೆಟ್ ಕ್ಲಾಸ್ಗಳು, ಮಲ್ಟಿಪಲ್ ಇನ್ಸ್ಟ್ರೂಮೆಂಟ್ಸ್ ಗಳ ಮೇಲೆ ಹೂಡಿಕೆ ಮಾಡಬೇಕು ಅನ್ನೋ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ಕೂಡ ನಾವಿಲ್ಲಿ ಕಲಿಬಹುದಾಗಿರುತ್ತೆ. ಸೊ ಒಂದ್ಸತಿ ಏನೋ ಇನ್ವೆಸ್ಟ್ ಮಾಡ್ಬಿಟ್ಟಿವಿ, ಡೈವರ್ಸಿಫೈ ಎಲ್ಲ ಮಾಡಿದೀವಿ, ಪ್ರಾಪರ್ ಆಗಿನೇ ಒಂದು ಪ್ಲಾನ್ ಇಟ್ಕೊಂಡು ಇನ್ವೆಸ್ಟ್ ಮಾಡಿದೀವಿ ಅಂತಂದ್ರೆ ನೆಕ್ಸ್ಟ್ ಬರ್ತಕ್ಕಂಥ ಬಿಗ್ಗೆಸ್ಟ್ ಆಬ್ಸ್ಟೆಕಲ್ ಏನ್ ಗೊತ್ತಾ? ಸೊ ಹೊರಗಡೆಯಿಂದ ಸಿಗ್ತಕ್ಕಂಥ ಇನ್ಫಾರ್ಮೇಶನ್ ವ್ಯಾಲಿಡೇಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ ನಾವು. ಅಂದ್ರೆ ನಾವೇನೋ ಒಂದು ಡಿಸಿಷನ್ ತಗೊಂಡಿರ್ತೀವಿ, ಬಟ್ ಅದು ಸರಿ ಇದೆಯಾ ಇಲ್ವಾ ಅಂತಕ್ಕಂತಹ ಡೌಟ್ ನಮ್ಮಲ್ಲಿ ಬರುತ್ತೆ ಹೊರಗಡೆ ವಿಷಯಗಳಿಗೆ ಜಾಸ್ತಿ ಗಮನವನ್ನು ಕೊಟ್ಟಾಗ. ಸೊ ನಾನು ಆಲ್ರೆಡಿ ಹೇಳಿದೆ, ಜಾಸ್ತಿ ನೀವು ನ್ಯೂಸ್ಗಳನ್ನ ಅದೆಲ್ಲ ನೋಡ್ತಿದ್ದೀರಾ ಅಂತಂದ್ರೆ ನಿಮ್ಮ ವ್ಯೂಗೆ ಕಾಂಟ್ರಡಿಕ್ಟರಿ ಆಗಿ ಕೂಡ ಇನ್ಫಾರ್ಮೇಶನ್ ಬರ್ತಕ್ಕಂಥ ಪಾಸಿಬಿಲಿಟೀಸ್ ಇರುತ್ತೆ. ತಪ್ಪು ಅಂತಲ್ಲ ಆ ಮಾಹಿತಿಗಳನ್ನು ತಗೊಳ್ತಕ್ಕಂಥದ್ದು, ಬಟ್ ಆ ಮಾಹಿತಿಗಳು ಇನ್ ಲೈನ್ ವಿತ್ ಯುವರ್ ಒಂದು ಅಂಡರ್ಸ್ಟ್ಯಾಂಡಿಂಗ್, ನಿಮ್ಮ ಒಂದು ತಿಳುವಳಿಕೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅಲ್ಲಿ ಆ ಪರ್ಟಿಕ್ಯುಲರ್ ಮಾಹಿತಿ ಇದೆಯಾ ಇಲ್ವಾ ಅಂತ ಹೇಳ್ಕೊಂಡು ವ್ಯಾಲಿಡೇಟ್ ಮಾಡ್ಕೊಂಡು ನೆಕ್ಸ್ಟ್ ಲೆವೆಲ್ಗೆ ಸ್ಟೆಪ್ ತಗೊಳ್ಬೇಕಾಗಿರೋದು ನಾವು. ಬಟ್ ಸುಮಾರು ಕೇಸಸ್ ಅಲ್ಲಿ ಏನಾಗುತ್ತೆ, ಒಂದ್ಸತಿ ನಾವೇನೋ ಇನ್ವೆಸ್ಟ್ಮೆಂಟ್ ತಗೊಂಡಿದೀವಿ, ಡಿಸಿಷನ್ ನ ಯಾರೋ ಒಬ್ರು ಏನೋ ಹೇಳಿದ್ರು, ನ್ಯೂಸ್ ಅಲ್ಲಿ ಹೇಳಿದ್ರು, ಅಥವಾ ಯಾರೋ ಒಬ್ಬ ಫ್ರೆಂಡ್ ಬಂದು ಏನೋ ಒಂದು ನ್ಯೂಸ್ ಅನ್ನ ಹೇಳಿದ್ರು ಅಂತಂದ್ರೆ ಇಮಿಡಿಯೇಟ್ಲಿ ನಾವು ನಮ್ಮ ಪೋರ್ಟ್ಫೋಲಿಯೋದಿಂದ ಆ ಸ್ಟಾಕ್ ಅಥವಾ ಆ ಪರ್ಟಿಕ್ಯುಲರ್ ಇನ್ಸ್ಟ್ರೂಮೆಂಟ್ ಇಂದ ಹೊರಗಡೆ ಬಂದ್ಬಿಡ್ತೀವಿ. ದಿಸ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ಸ್ ಅಂತ ಹೇಳ್ಬೋದು ಇನ್ವೆಸ್ಟರ್ಸ್ ಗಳು ಮಾಡ್ತಕ್ಕಂಥದ್ದು. ಸೊ ಇದನ್ನ ಮಾಡಬಾರ್ದು. ನಮ್ಮ ಖುದ್ದು ನಿರ್ಧಾರಗಳನ್ನ ನಾವೇ ಜವಾಬ್ದಾರಿಯುತವಾಗಿ ತಗೊಳ್ಬೇಕು ಅನ್ನೋ ಒಂದು ಪಾಯಿಂಟ್ ಅನ್ನು ಕೂಡ ನಾವಿಲ್ಲಿ ಕಲಿಬಹುದಾಗಿರುತ್ತೆ. ಇನ್ನು 9ನೇದಾಗಿ ಬರ್ತಕ್ಕಂತಹ ಪಾಯಿಂಟ್ ಗುಡ್ ಕೋಚ್ ಅಂತ ಹೇಳ್ಬೋದು. ತೆಂಡೂಲ್ಕರ್ ಇವತ್ತಿನ ಮಟ್ಟಿಗೆ ತೆಂಡೂಲ್ಕರ್ ಆಗಿದ್ದಾರೆ ಅಂತಂದ್ರೆ ಅವ್ರ ಹಿಂದೆ ಇರತಕ್ಕಂತಹ ರಮಾಕಾಂತ್ ಅವರು ಅಂತ ಹೇಳ್ಬೋದು. ಮುಂದೆ ಗುರಿ ಹಿಂದೆ ಗುರು ಇರಬೇಕು ಅಂತಕ್ಕಂಥ ಗಾದೆ ಮಾತಿದೆ ಕನ್ನಡದಲ್ಲಿ. ಯಾವ ಸೋರ್ಸ್ ಇಂದ ನಾವು ನಾಲೆಜ್ ನ ತಗೊಳ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇವತ್ತಿನ ಕಾಲಕ್ಕೆ. ಸುಮ್ಮನೆ ಸುಮಾರು ಎಸ್ಪೆಷಲಿ ಈ ಒಂದು ಪರ್ಟಿಕ್ಯುಲರ್ ಕೋವಿಡ್ ಟೈಮ್ ಆದ್ಮೇಲೆ ಎಲ್ಲರೂ ಇನ್ಫ್ಲೂಯೆನ್ಸರ್ಸ್ಗಳು ಎಲ್ಲ ಫೈನಾನ್ಸ್ ನಾಲೆಜ್ ಅನ್ನ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ತಪ್ಪು ಅಂತಲ್ಲ, ಬಟ್ ನಾವು ಆಸ್ ಅನ್ ಇಂಡಿವಿಜುವಲ್ ಇನ್ವೆಸ್ಟ್ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮ ಡಿಸಿಷನ್ಗೆ ಆ ಒಂದು ಪರ್ಟಿಕ್ಯುಲರ್ ಮಾಹಿತಿ ಇನ್ಫ್ಲೂಯೆನ್ಸ್ ಆಗ್ತಿದೆ ಅಂತಂದ್ರೆ ನಾವು ಅದನ್ನ ಅನಲೈಸ್ ಮಾಡಬೇಕಾಗುತ್ತೆ ಫಸ್ಟ್ ಲೆವೆಲ್ ಅಲ್ಲಿ. ಸೊ ನಾವು ಒಂದು ಕಡೆಯಿಂದ ಇನ್ಫಾರ್ಮೇಶನ್ ತಗೊಳ್ತಿದ್ವಿ ಅಂತಂದ್ರೆ ಆ ಇನ್ಫಾರ್ಮೇಶನ್ ಎಷ್ಟು ವ್ಯಾಲಿಡ್ ಆಗಿದೆ, ಅಟ್ ದ ಸೇಮ್ ಟೈಮ್ ಎಲ್ಲಿಂದ ಸಿಗ್ತಾ ಇದೆ ಆ ಮಾಹಿತಿ, ಹಾಗೆ ಅವರು ಅಥರೈಸ್ಡ್ ಇದಾರಾ ಇಲ್ವಾ, ಸರ್ಟಿಫೈಡ್ ಇದಾರಾ ಇಲ್ವಾ, ಈ ರೀತಿಯಂತ ಮಾಹಿತಿಗಳನ್ನ ಕನ್ಫರ್ಮೇಶನ್ ತಗೊಂಡು ನಾವು ನೆಕ್ಸ್ಟ್ ಲೆವೆಲ್ಗೆ ಹೆಜ್ಜೆ ಇಡಬೇಕಾಗುತ್ತೆ. ಬಿಕಾಸ್ ಇಟ್ಸ್ ಅ ಮನಿ ಸಬ್ಜೆಕ್ಟ್. ಸೊ ಹಾಗಾಗಿ ನಮ್ಮ ಹಣದ ಜವಾಬ್ದಾರಿನ ನಾವೇ ತಗೊಳ್ತಕ್ಕಂಥದ್ದು ಮೊದಲನೇ ಪಾಯಿಂಟ್. ಅಟ್ ದ ಸೇಮ್ ಟೈಮ್ ಇನ್ನೊಂದು ಕಡೆಯಿಂದ ಯಾವ ಸೋರ್ಸ್ ಇಂದ ನಾಲೆಜ್ ನಮಗೆ ಸಿಗ್ತಾ ಇದೆ, ಆ ಸೋರ್ಸ್ ವ್ಯಾಲಿಡ್ ಇದೆಯಾ ಇಲ್ವಾ ಅಂತ ಹೇಳ್ಕೊಂಡು ಚೆಕ್ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಕೂಡ ನಮ್ದೇ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂತಹ ಮೇನ್ ಅಂಡ್ ಕ್ರಿಟಿಕಲ್ ಪಾಯಿಂಟ್ ಅಂತ ಹೇಳ್ಬೋದು, ಕನ್ಸಿಸ್ಟೆಂಟ್ಲಿ ರಿವ್ಯೂವಿಂಗ್ ಅಂಡ್ ಮಾನಿಟರಿಂಗ್. ಸೊ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಅದು ಬಿಸ್ನೆಸ್ ಇರ್ಬೋದು ಅಥವಾ ಇನ್ವೆಸ್ಟಿಂಗ್ ಇರ್ಬೋದು, ಒಂದ್ಸತಿ ನಾವು ಇನ್ವೆಸ್ಟ್ ಮಾಡಿದೀವಿ ಅಂತಂದ್ರೆ ಅಲ್ಲಿಗೆ ನಮ್ಮ ಕೆಲಸ ಮುಗಿಯಲ್ಲ. ಅದನ್ನ ಕನ್ಸಿಸ್ಟೆಂಟ್ ಆಗಿ ನಾವು ರಿವ್ಯೂ ಮಾಡ್ತಾ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಲೆಕ್ಕದಲ್ಲೇ ನೋಡ್ತೀವಿ ಅಂತಂದ್ರೆ ಒಂದ್ಸತಿ ಅವ್ರು ಚೆನ್ನಾಗಿ ಆಡ್ಬಿಟ್ಟಿದ್ದಾರೆ ಈ ಮ್ಯಾಚ್ ಅಲ್ಲಿ, ನೆಕ್ಸ್ಟ್ ಮ್ಯಾಚ್ಗೆ ಬಿಡಪ್ಪ, ನೆಕ್ಸ್ಟ್ ಹೆಂಗು ನಾನು ಲಾಸ್ಟ್ ಟೈಮ್ ಮಾಡಿದಿನಲ್ಲ ಈ ಸತಿ ತಲೆ ಕೆಡಿಸ್ಕೊಳ್ಳೋದು ಬಿಡು ಅಂತ ಸುಮ್ಮನೆ ಆಗ್ಬಿಟ್ರೆ ಎಷ್ಟೋ ಮಿಸ್ಟೇಕ್ಸ್ ಗಳಾಗಿರುತ್ತೆ ಲಾಸ್ಟ್ ಇದರಲ್ಲಿ. ಹಾಗೆ ಲಾಸ್ಟ್ ಗೇಮ್ ಅಲ್ಲಿ ಎಷ್ಟೋ ಸರಿ ಕೆಲಸಗಳನ್ನ ಅವ್ರು ಮಾಡಿರ್ತಾರೆ. ಒಂದ್ಸತಿ ರಿವ್ಯೂ ಮಾಡೋಕ್ಕಾದ್ರೆ, ಒಂದ್ಸತಿ ಆ ವಿಷಯಗಳನ್ನ ಮಾನಿಟರ್ ಮಾಡೋಕ್ಕಾದ್ರೆ ಯಾವುದರಿಂದ ನಮಗೆ ಬೆನಿಫಿಟ್ ಜಾಸ್ತಿ ಆಗಿರುತ್ತೋ ಅದನ್ನ ಮತ್ತೆ ನಾವು ರಿಪೀಟ್ ಮಾಡಬಹುದು. ಯಾವುದರಿಂದ ನಮಗೆ ಬೆನಿಫಿಟ್ ಕಡಿಮೆ ಆಗಿರುತ್ತೋ ಅಥವಾ ಯಾವುದರಿಂದ ನಮಗೆ ಪ್ರಾಬ್ಲಮ್ ಆಗಿರುತ್ತೋ ಆ ರೀತಿಯಿಂದ ವಿಷಯಗಳ ಬಗ್ಗೆ ನಾವು ಕಾಳಜಿ ವಹಿಸಬಹುದಾಗಿರುತ್ತೆ ನೆಕ್ಸ್ಟ್ ಟೈಮ್ ಅಲ್ಲಿ. ಇದೇ ಒಂದು ಪರ್ಟಿಕ್ಯುಲರ್ ಮಾಹಿತಿ ಇನ್ವೆಸ್ಟಿಂಗ್ ಕೂಡ ಅಪ್ಲೈ ಆಗುತ್ತೆ. ನಾವು ಸರ್ಟನ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಅಥವಾ ಸರ್ಟನ್ ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡಿದೀವಿ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬಂದಾಗ ಆಬ್ವಿಯಸ್ಲಿ ಆ ಒಂದು ಪರ್ಟಿಕ್ಯುಲರ್ ಇನ್ವೆಸ್ಟ್ಮೆಂಟ್ ಇಂದ ಎಷ್ಟೋ ವಿಷಯಗಳನ್ನ ನಾವು ಕಲಿಬಹುದಾಗಿರುತ್ತೆ. ಸರಿಯಾಗಿ ಇದರಿಂದ ರಿಸಲ್ಟ್ ಬಂದಿದೆ ಅಂತಂದ್ರೆ ಏನೋ ನಾವು ಸರಿ ಕೆಲಸಗಳನ್ನ ಮಾಡಿರ್ತೀವಿ, ಆ ಸರಿ ಕೆಲಸಗಳನ್ನ ಮತ್ತೆ ರಿಪೀಟ್ ಮಾಡೋದ್ರ ಮೂಲಕ ನಾವು ಕನ್ಸಿಸ್ಟೆಂಟ್ ಸಕ್ಸಸ್ ಅನ್ನ ಅಚೀವ್ ಮಾಡಬಹುದು. ಇನ್ನೊಂದು ಕಡೆಯಿಂದ ತಪ್ಪುಗಳನ್ನ ನಾವು ಮಾಡಿದೀವಿ ಅಂತಂದ್ರೆ ತಪ್ಪನ್ನ ಯಾವ ರೀತಿ ಕಂಡುಹಿಡಿಯೋದು, ಆಬ್ವಿಯಸ್ಲಿ ರಿಸಲ್ಟ್ ಬೇಸಿಸ್ ಅಲ್ಲೇ. ನಾವು ತಗೊಂಡಿರ್ತಕ್ಕಂಥ ರಿಸಲ್ಟ್ಗೆ ನಾವು ಅನ್ಕೊಂಡಾಗೆ ಕೆಲಸ ಮಾಡಿಲ್ಲ ಅಂತಂದ್ರೆ ನಾವೇನೋ ಡಿಸಿಷನ್ ಅಲ್ಲಿ ತಪ್ಪು ಮಾಡಿದೀವಿ ಅಂತ ಅರ್ಥ. ಆ ತಪ್ಪನ್ನ ತಿದ್ದುಕೊಳ್ಳೋಕೆ ನಮಗೊಂದು ಅವಕಾಶ ಇರುತ್ತೆ ನೆಕ್ಸ್ಟ್ ಲೆವೆಲ್ ಅಲ್ಲಿ. ಇನ್ ಕೇಸ್ ನಾವು ಕನ್ಸಿಸ್ಟೆಂಟ್ ಆಗಿ ಮಾನಿಟರ್ ಹಾಗೆ ಕನ್ಸಿಸ್ಟೆಂಟ್ ಆಗಿ ನಾವು ರಿವ್ಯೂ ಮಾಡ್ತಿದೀವಿ ಅಂತಂದ್ರೆ ನಮ್ಮ ಪ್ರತಿಯೊಂದು ಆಕ್ಷನ್ಸ್ ಗಳನ್ನ. ಸೊ ನಮ್ಮ ಎಂಟೈರ್ ಇನ್ವೆಸ್ಟ್ಮೆಂಟ್ ಆಕ್ಟಿವಿಟೀಸ್ ಗಳ ರಿಲೇಟೆಡ್ ರಿವ್ಯೂ ಕನ್ಸಿಸ್ಟೆಂಟ್ ಆಗಿ ಹಾಗೆ ಕನ್ಸಿಸ್ಟೆಂಟ್ ಮಾನಿಟರ್ ಮಾಡಬೇಕು ಅನ್ನೋ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ಕೂಡ ನಾವಿಲ್ಲಿ ಕಲಿಬಹುದಾಗಿರುತ್ತೆ. ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಏನಾದ್ರು ಪ್ರಶ್ನೆಗಳಿದ್ರೆ ಅಥವಾ ಏನಾದ್ರು ಸಲಹೆಗಳಿದ್ರೆ ಅದರ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಕಡೆಯಿಂದ ಸುಮಾರು ಎಫರ್ಟ್ ಅನ್ನ ಹಾಕ್ತಾ ಇದೀವಿ ಈ ರೀತಿಯ ಮಾಹಿತಿಗಳನ್ನ ನಿಮ್ಮವರೆಗೂ ತಲುಪಿಸಲಿಕ್ಕೆ. ಒಂದು ಲೈಕ್ ಹಾಗೆ ಶೇರ್ ಮಾಡೋದ್ರ ಮೂಲಕ ನಮಗೆ ನೀವು ಸಪೋರ್ಟ್ ಮಾಡಬಹುದು. ನಿಮಗೆ ಫ್ರೀ ಆಗಿರುತ್ತೆ, ಬಟ್ ಇದರಿಂದ ನಮಗೆ ತುಂಬಾನೇ ಉತ್ತೇಜನ ಸಿಗುತ್ತೆ ನೆಕ್ಸ್ಟ್ ವಿಡಿಯೋಗೆ ಇನ್ನೂ ಬೆಟರ್ ಇನ್ಫಾರ್ಮೇಶನ್ ನಿಮ್ಮವರೆಗೂ ತಲುಪಿಸಲಿಕ್ಕೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.